ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ನಿಮ್ಮ ಮುಂದೆ ಅತ್ಯಂತ ವಿಶೇಷವಾದಂಥ ವ್ಯಕ್ತಿಯ ಒಂದು ನೇಟಲ್ ಚಾರ್ಜ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ನಿಮಗೆ ಗೊತ್ತಿದೆ, ನಮ್ಮ ಭಾರತ ಚಿತ್ರರಂಗದ ಸೂಪರ್ ಸ್ಟಾರ್ ಎನಿಸಿಕೊಂಡಿರುವ ಶ್ರೀಯುತ ರಜನಿಕಾಂತ್ ಅವರ ಜಾತಕದ ಬಗ್ಗೆ ತಿಳ್ಕೊಳ್ಳೋಣ. ರಜನಿಕಾಂತ್ ಅವರು ತುಂಬ ಬ್ಯಾಕ್ಗ್ರೌಂಡ್ ಇರುವಂಥ ಫ್ಯಾಮಿಲಿಯಿಂದ ಬಂದವರು, ಅಂತ ತುಂಬ ಬಡವರು. ಅವರು ಕಂಡಕ್ಟರ್ ಕೆಲಸ ಮಾಡಿದರು. ಇವತ್ತು ಅವ್ರಿಗೆ ಇರುವಂಥ ಪಾಪ್ಯುಲಾರಿಟಿ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ನೀವು ಇಮ್ಯಾಜಿನ್ ಸಹ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಬೆಳೆದ್ರು ಅಂತ ಹೇಳ್ಬೋದು. ಹಾಗಾಗಿ ಅವರ ಒಂದು ಜಾತಕದಲ್ಲಿ ಅಂಥ ವಿಶೇಷ ಏನಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ವಿಡಿಯೋ. ಸೊ ವಿಡಿಯೋನ ಕೊನೆಗೂ ನೋಡ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಶೋ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನೋಡಿ, ನಾನು ಪ್ರತಿಯೊಂದು ಬಾರಿ ಹೇಳಬೇಕಾದ್ರೂ ನಾನು ನಿಮಗೆ ಈ ಅಸೆಂಡೆಂಟ್ ಅಥವಾ ಲಗ್ನದ ಬಗ್ಗೆ ತಿಳಿಸ್ಕೊಡ್ತೀನಿ. ಲಗ್ನಾಧಿಪತಿ ಬಹಳ ಮುಖ್ಯ ಆಗ್ತಾರೆ. ಲಗ್ನಾಧಿಪತಿ ಸೂರ್ಯ ಆಗಿದ್ದು, ಸೂರ್ಯ 4ನೇ ಮನೆಯಲ್ಲಿ ಅಂದರೆ ಕೇಂದ್ರ ಸ್ಥಾನದಲ್ಲಿ ಕುಳಿತಿರೋದನ್ನು ಕಾಣಿಸುತ್ತೆ. ಸೊ ಲಗ್ನಾಧಿಪತಿ ಮುಖ್ಯವಾಗಿ ಮಂಗಳನ ರಾಶಿಯಲ್ಲಿ ಕೂತಿದ್ದಾನೆ. ಮಂಗಳ ಅಂದರೆ ಸೂರ್ಯನಿಗೆ ಅತ್ಯಂತ ಆಪ್ತನಾದಂಥ ಮಿತ್ರಗ್ರಹ ಆಗಿರೋದ್ರಿಂದ ಸೂರ್ಯ 4ರಲ್ಲಿ ಕೂತಿರೋದು ತುಂಬ ಶುಭ ಚಿಹ್ನೆ ಅಂತ ಹೇಳ್ಬೋದು. ಈ ಒಂದು ಪ್ಲಾನೆಟ್ಸ್ ಅಂದರೆ ಇವು ಶನಿ ಆಗಿರ್ಬೋದು, ಮಂಗಳ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಇವು ತುಂಬ ಸ್ಟ್ರಾಂಗ್ ಪ್ಲಾನೆಟ್ಸ್ ಲಗ್ನದಲ್ಲಿ ಕೂತ್ಕೊಳ್ಳೋದ್ರಿಂದ ತುಂಬ ಒಂದು ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಸಾಕ್ಷಿ ಬೇಕಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಂದರೆ ನೋಡಿ, ಈ ಒಂದು ಗುರು ಲಗ್ನವನ್ನು ನೋಡ್ತಾ ಇರೋದನ್ನು ಕಾಣಿಸುತ್ತೆ. ಗುರು ಲಗ್ನವನ್ನು ನೋಡ್ತಾ ಇರೋದು ಬಹಳ ಉತ್ತಮ ಅಂತ ಹೇಳ್ಬೋದು. ಲಗ್ನಾಧಿಪತಿ ಕೇಂದ್ರದಲ್ಲಿರುವಂಥದ್ದು ಹಾಗೂ ಗುರು ಲಗ್ನವನ್ನು ನೋಡ್ತಾ ಇರೋದು ವ್ಯಕ್ತಿಗೆ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಲಗ್ನದಲ್ಲಿ ನೋಡಿ, ಗುರು ಇದ್ದಾಗ ವ್ಯಕ್ತಿ ಮದುವೆಯ ನಂತರ ದೊಡ್ಡ ಯಶಸ್ಸನ್ನು ಗಳಿಸ್ತಾನೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮ್ಮ ಜಾತಕದಲ್ಲೂ ಗುರು 7ನೇ ಮನೆಯಲ್ಲಿ ಇದೆಯಾ ನೋಡ್ಕೊಳ್ಳಿ. ಏನಾದರೂ 7ನೇ ಮನೆಯಲ್ಲಿದ್ದರೆ ಒಂದು ಅದ್ಭುತವಾದಂಥ ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಮದುವೆ ನಂತರ ಆಗುತ್ತೆ ಅಂತ ಹೇಳ್ಬೋದು. ನನ್ನ ಜೀವನದಲ್ಲೂ ಸಹ ಈ ಒಂದು ವಿಚಾರ ಸತ್ಯ ಆಗಿರೋದನ್ನು ಕಾಣಿಸುತ್ತೆ. ನನ್ನ ಒಂದು ಜಾತಕದಲ್ಲೂ ಸಹ 7ನೇ ಮನೆಯಲ್ಲಿ ಗುರು ಇದೆ. ಮದುವೆ ನಂತರ ಜೀವನದಲ್ಲಿ ಅಮೋಘವಾದಂಥ ಯಶಸ್ಸು ಸಿಕ್ಕಿರೋದನ್ನು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಉಳಿದಂತೆ ನೋಡಿ, 5ನೇ ಮನೆಯಲ್ಲಿ ಅಂದರೆ 5ನೇ ಮನೆ ಆ್ಯಕ್ಟಿಂಗ್ ಅಂತ ಹೇಳ್ಬೋದು, ಅಥವಾ ಒಂದು ಕ್ರಿಯೇಟಿವ್ ಫೀಲ್ಡ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಬುಧ ಶುಕ್ರ ಒಂದು ಸಂಧಿಯನ್ನು ಏರ್ಪಟ್ಟಿರೋದನ್ನು ಕಾಣಿಸುತ್ತೆ. ಇದು ಬಹಳ ಮುಖ್ಯ. ನೋಡಿ, ಇಲ್ಲಿ 2ನೇ ಮನೆ ಧನಾಧಿಪತಿ, 11ನೇ ಮನೆ ಲಾಭಾಧಿಪತಿ ಆಗಿರುವಂಥ ಒಂದು ಬುಧ 5ನೇ ಮನೆಯಲ್ಲಿ ಕೂತಿರುವಂಥದ್ದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೂತಿರೋದನ್ನು ಕಾಣಿಸುತ್ತೆ. ತ್ರಿಕೋನ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ನೋಡಿ 10ನೇ ಮನೆಗೆ ಅಧಿಪತಿ ಅಂದರೆ ಕೇಂದ್ರಾಧಿಪತಿ, ತ್ರಿಕೋನದಲ್ಲಿ ಕೂತಿರೋದು ಕೇಂದ್ರ ತ್ರಿಕೋನ ಯೋಗ ಅಂತ ಕರಿತೀವಿ. ಹಾಗಾಗಿ ಇದನ್ನು ಲಕ್ಷ್ಮೀನಾರಾಯಣ ಯೋಗ ಅಂತಲೂ ಸಹ ಕರಿತೀವಿ ನಾವು. ಹಾಗಾಗಿ ಇದು ಒಂದು ಅದ್ಭುತವಾದಂಥ ಯಶಸ್ಸನ್ನು ಕೊಡುವಂಥ ಯೋಗ ಅಂತ ಹೇಳ್ಬೋದು. ಇನ್ನು ನೋಡಿ, 12ನೇ ಮನೆ ಅಧಿಪತಿ 6ರಲ್ಲಿ ಕೂತಿರೋದು ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ವಿಪರೀತ ರಾಜಯೋಗ ಅಂದರೆ ಒಂದು ನೆಗೆಟಿವ್ ಹೌಸ್. ಅಂದರೆ ನೋಡಿ, 6, 12, 6 ಮತ್ತು 8, 12ರ ಮನೆ ಅಧಿಪತಿ 6, 8, 12ರಲ್ಲೇ ಕೂತಿರೋದು ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ಇನ್ನು ಮಂಗಳ ನೋಡಿ, ಈ ಒಂದು ಲಗ್ನಕ್ಕೆ 9ನೇ ಅಂದರೆ ಭಾಗ್ಯಾಧಿಪತಿಯಾಗಿ ಈ ಒಂದು 6ನೇ ಮನೆಯಲ್ಲಿ ಕೂತಿರೋದು. 6 ಅಂದರೆ ಯಾವುದು? ಕರ್ಮಸ್ಥಾನದಲ್ಲಿ ಈ ಒಂದು ಮಂಗಳ ಉಚ್ಚವನಾಗಿ ಕೂತಿರುವಂಥದ್ದು. ಇವರು ಮಾಡುವ ಕೆಲಸದಲ್ಲಿ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ, ಬಹಳ ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಮ್ಮ ಜಾತಕದಲ್ಲಿ ಒಂದು ಯೋಗ ಇದೆಯಾ ಅಂತ ನೋಡ್ಕೊಳ್ಳಿ. ಇದ್ರೆ ತುಂಬ ನೀವು ಅದೃಷ್ಟಶಾಲಿ ಅಂತ ತಿಳ್ಕೊಬೋದು. ಇನ್ನು 2ನೇ ಮನೆಯಲ್ಲಿ ನೋಡಿ, ಕೇತು ಇರೋದನ್ನು ಕಾಣಿಸುತ್ತೆ. ನೋಡಿ, ಕೇತು ಅಂದರೆ ಒಂದು ಡಿಟ್ಯಾಚ್ಮೆಂಟ್. ಯಾವುದನ್ನು ಅಂದರೆ 2ನೇ ಮನೆ ಹಣಕ್ಕೆ ಇವರು ಅಂಟಿಕೊಳ್ಳೋದಿಲ್ಲ. ಇವರು ನೀವು ನೋಡ್ಬೋದು, ಹಿಮಾಲಯ ಪರ್ವತದಲ್ಲಿ ಯೋಗಿ ಥರ ಹೋಗಿ ತಪಸ್ ಮಾಡ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ವ್ಯಕ್ತಿ ಹಣಕ್ಕೆ ಅಂಟ್ಕೊಳ್ಳೋದಿಲ್ಲ, ಧನಕ್ಕೆ ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳೋದು. ಇನ್ನು ಶನಿ ಈ ಒಂದು ಲಗ್ನಕ್ಕೆ 6 ಮತ್ತು 7ನೇ ಮನೆ ಅಧಿಪತಿ 2ರಲ್ಲಿದ್ದಾನೆ. ಈ ಒಂದು ಮದುವೆ ನಂತರ ಉತ್ತಮವಾದಂಥ ಯೋಗ ಅಂತ ಇದು ಸಹ ಹೇಳ್ತಾ ಇದೆ. ಹೀಗೆ ವ್ಯಕ್ತಿ ಬಹಳಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾನೆ ಅಂತ ಹೇಳ್ಬೋದು.